ಆತ್ಮೀಯ ವಿದ್ಯಾರ್ಥಿಗಳೇ, ಲೋಹದ ರಾಸಾಯನಿಕ ವರ್ತನೆಗಳು ಭಾಗ 1 ವಿಡಿಯೋದಲ್ಲಿ ಲೋಹಗಳ ಕ್ರಿಯಾಶೀಲತೆಯ ಒಂದು ಸರಣಿಯನ್ನ ಯಾವ ರೀತಿ ನೆನಪಿಡಬೇಕು ಅನ್ನುವಂತ ಒಂದು ಸರಳ ಉಪಾಯವನ್ನ ತಾವು ವಿಡಿಯೋದಲ್ಲಿ ಕಂಡುಕೊಂಡಿದ್ರಿ. ಜೊತೆಗೆ ಲೋಹಗಳು ನೀರಿನ ಜೊತೆಗೆ ವರ್ತನೆ ಮಾಡಿದಾಗ ಆಗುವಂತಹ ಸಮೀಕರಣಗಳನ್ನ 3-1-3ರ ಟೆಕ್ನಿಕ್ ಅಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ. ಜೊತೆಗೆ ಲೋಹಗಳು ಆಮ್ಲಗಳಿಂದ ಹೈಡ್ರೋಜನ್ ಅನಿಲವನ್ನ ಸ್ಥಾನ ಪಲ್ಲಟ ಮಾಡ್ತಾವ ಅನ್ನುವಂಥದ್ದನ್ನ ಕೂಡ ಆ ವಿಡಿಯೋದಲ್ಲಿ ತಾವು ನೋಡಿದ್ರಿ. ಇವತ್ತಿನ ದಿನ ನೈಟ್ರಿಕ್ ಆಮ್ಲದ ಜೊತೆ ಯಾವ ರೀತಿ ಲೋಹಗಳು ವರ್ತನೆ ಮಾಡ್ತಾವ ಅನ್ನುವಂಥ ಸಂಗತಿಯನ್ನ ನೋಡೋಣ. ಮಕ್ಕಳೇ, ಲೋಹಗಳ ಒಂದು ಕ್ರಿಯಾಶೀಲತೆಯ ಸರಣಿಯನ್ನ ಬರೆದಾಗ 1ನೇ ವಿಡಿಯೋದಲ್ಲಿ ಇದು ನೆನಪಿಡ್ಲಿಕ್ಕೆ ಒಂದು ಸರಳ ಟೆಕ್ನಿಕ್ ಅನ್ನು ಹೇಳಿದ್ದೆ. ಕನ್ನಡದಲ್ಲಿ ನಾನು ಕಾಲ್ ಮಾಡಿದಾಗ ಅಲ್ಲಿ ಜಂಡು ಫಕೀರ ಪಬ್ನಲ್ಲಿ ಹಾಯ್ ಎಂದು ಕೂಗಿ ಹಗ್ ಮಾಡಿ ಬೆಳ್ಳಿ ಬಂಗಾರದ ಜೊತೆಗೆ ಪಾರ್ಟಿ ಮಾಡುತ್ತಿದ್ದ ಅನ್ನುವಂತಹ ಒಂದು ಸರಳ ಸೆಂಟೆನ್ಸ್ ನ ಮೂಲಕ ಈ ಕ್ರಿಯಾಶೀಲತೆಯ ಸರಣಿಯನ್ನ ನೆನಪು ಯಾವ ರೀತಿ ಇಡಬೇಕು ಅನ್ನೋದನ್ನ ಆ ಒಂದು ಪ್ರಥಮ ವಿಡಿಯೋದಲ್ಲಿ ತಾವು ನೋಡಿದರೆ. ಆ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ಹೈಡ್ರೋಜನ್ ಮೇಲೆ ಇರುವಂತಹ ಈ ಎಲ್ಲ ಲೋಹಗಳು ಆಮ್ಲಗಳಿಂದ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡ್ತಾವ. ಅದು ಹೈಡ್ರೋಕ್ಲೋರಿಕ್ ಆಮ್ಲ ಆಗಿರಬಹುದು, ಸಲ್ಫರಿಕ್ ಆಮ್ಲ ಆಗಿರಬಹುದು, ಆರ್ಥೋಫಾಸ್ಫರಿಕ್ ಆಮ್ಲ ಆಗಿರಬಹುದು, ಕಾರ್ಬನಿಕ್ ಆಮ್ಲ ಆಗಿರಬಹುದು. ಈ ಎಲ್ಲ ಆಮ್ಲಗಳಿಂದ ಹೈಡ್ರೋಜನ್ ಮೇಲೆ ಇರುವಂತಹ ಈ ಲೋಹಗಳು ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡ್ತಾವ ಅಂತ ನೋಡಿದ್ರೆ, ಆದ್ರೆ ನೈಟ್ರಿಕ್ ಆಮ್ಲ ಮಾತ್ರ ಅದಕ್ಕೊಂದು ಅಪವಾದ ಐತಿ. ಹಾಗಾದ್ರೆ ಯಾಕೆ ನೈಟ್ರಿಕ್ ಆಮ್ಲ ಹೈಡ್ರೋಜನ್ ಅನ್ನ ಸ್ಥಾನ ಪಲ್ಲಟ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೈಟ್ರಿಕ್ ಆಮ್ಲದ ವರ್ತನೆ HNO3 ಜೊತೆ ಲೋಹಗಳ ವರ್ತನೆ. ಇಲ್ಲಿ ನಾನು Mg ಪ್ಲಸ್ HNO3 ಅಂತ ನಾ ಇಲ್ಲಿ ಬರೆದಾಗ ಮ್ಯಾಗ್ನೇಷಿಯಂ ಡೈಲ್ಯೂಟ್ ನೈಟ್ರಿಕ್ ಆಮ್ಲದ ಜೊತೆಗೆ ದುರ್ಬಲ ನೈಟ್ರಿಕ್ ಆಮ್ಲದ ಜೊತೆಗೆ ವರ್ತನೆ ಮಾಡಿದಾಗ ನಾನು MgNO3 ಟ್ವೈಸ್ ಪ್ಲಸ್ H2 ಅಂತ ನಾ ಇಲ್ಲಿ ಬರೆದ್ರೆ ಈ ಸಮೀಕರಣ ತಪ್ಪು. ಯಾಕಂದ್ರೆ ಈ ಕ್ರಿಯೆಯಲ್ಲಿ ನಡೆಯೋದಿಲ್ಲ. ಅದೇ ನಾನು ಇಲ್ಲಿ ಡೈಲ್ಯೂಟ್ HCl ಜೊತೆ ಬರೆದಾಗ ಅಥವಾ ಡೈಲ್ಯೂಟ್ H2SO4 ಜೊತೆಗೆ ಸಮೀಕರಣವನ್ನ ಬರೆದ ನಾನು ಹೈಡ್ರೋಜನ್ ಬಿಡುಗಡೆ ಆಗುತ್ತದೆ ಅನ್ನುವಂತ ಸಂಗತಿಯನ್ನ ಹೇಳಿದ್ರೆ ಈ ಎರಡೂ ಸಮೀಕರಣಗಳು ನಡೀತಾವ. ಆದ್ರ ಮೇಲಿನ ಒಂದು ಸಮೀಕರಣ ಇದು ನಡೆಯುವುದಿಲ್ಲ. ಅಂದ್ರೆ ಇಲ್ಲಿ ಕಾರಣ ಏನು, ಯಾಕೆ ಸಮೀಕರಣ ನಡೆಯುವುದಿಲ್ಲ ಅಂತಂದ್ರ, ಇಲ್ಲಿ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಣಕಾರಿ ಆಗೈತಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ನಾವು ಕರಿತೇವೆ ಇದಕ್ಕ. ನೈಟ್ರಿಕ್ ಆಮ್ಲ ಅತ್ಯಂತ ಪ್ರಬಲ ಉತ್ಕರ್ಷಣಕಾರಿ. ಉತ್ಕರ್ಷಣಕಾರಿಯ ಅರ್ಥ ಏನು ಅಂತಂದ್ರ, ಇಲ್ಲಿ ಉತ್ಕರ್ಷಣಕಾರಿ ಅಂತಂದ್ರ ಯಾವುದು ಆಮ್ಲಜನಕವನ್ನ ಕೊಡುತ್ತದೆಯೋ ಅದಕ್ಕೆ ನಾವು ಉತ್ಕರ್ಷಣಕಾರಿ ಅಂತೇಳಿ ಕರಿತೀವಿ. ಅಂದ್ರ ಇಲ್ಲಿ ನೈಟ್ರಿಕ್ ಆಮ್ಲ ಇದ್ದಿದ್ದು ಆಕ್ಸಿಜನ್ ಅನ್ನ ಸರಬರಾಜು ಮಾಡ್ತತಿ, ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತತಿ. ಯಾವ ರೀತಿ ಅಂತಂದ್ರ, ಇಲ್ಲಿ ನಾನು ಸೋಡಿಯಂ ಪ್ಲಸ್ HNO3 ಅಂತ ಬರೆದಾಗ ಇಲ್ಲಿ ಹೈಡ್ರೋಜನ್ ಅನಿಲ ಮೊದಲು ಬಿಡುಗಡೆ ಆಗ್ತತಿ. ಆದ್ರ ಹೈಡ್ರೋಜನ್ ಅನಿಲ ಬಿಡುಗಡೆ ಆದ ತಕ್ಷಣ ನೈಟ್ರಿಕ್ ಆಮ್ಲ ಏನ್ ಮಾಡ್ತದೆ ಅಂತಂದ್ರ ಇದಕ್ಕ ಆಕ್ಸಿಜನ್ ಅನ್ನ ಕೊಟ್ಟು ಅದು ನೀರಿನ ಒಂದು ಅಣು ಆಗಿರ್ತದೆ. ಎಷ್ಟು ಪ್ರಥಮವಾಗಿ ಬಿಡುಗಡೆ ಆದರೂ ಕೂಡ ನೈಟ್ರಿಕ್ ಆಮ್ಲ ಉತ್ಕರ್ಷಣಕಾರಿ ಆಗಿರೋದ್ರಿಂದ ಅದು ಆಮ್ಲಜನಕವನ್ನ ಎಷ್ಟುಗೂ ಕೊಟ್ಟ ಅದು ನೀರಿನ ಒಂದು ಅಣುವಾಗಿಬಿಡ್ತತಿ.
ಸೊ ಈ ಕಾರಣಕ್ಕಾಗಿ ಏನಾಗತ್ತಪ್ಪ ಅಂದ್ರೆ ನೈಟ್ರಿಕ್ ಆಮ್ಲ ಜೊತೆ ವರ್ತನೆ ಮಾಡಿದಾಗ ಲೋಹಗಳು ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುವುದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಮಕ್ಕಳ, ಏನ್ ಪ್ರಶ್ನೆ ಅಂತಂದ್ರ ನೈಟ್ರಿಕ್ ಆಮ್ಲ ಜೊತೆಗೆ ವರ್ತನೆ ಮಾಡಿದಾಗ ಯಾವಾಗಲಾದರೂ ನಾವು ಹೈಡ್ರೋಜನ್ ಅನ್ನ ಪಡಿಬಹುದಾ ಅನ್ನುವಂತ ಒಂದು ಪ್ರಶ್ನೆ ಬರ್ತದೆ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಲೋಹಗಳು ಯಾವಾಗಲಾದರೂ ಹೈಡ್ರೋಜನ್ ಅನ್ನ ಕೊಡ್ತಾವ ಅನ್ನುವಂತ ಪ್ರಶ್ನೆ ಬರ್ತೈತಿ. ಈಗ ನಾವು ಚರ್ಚೆ ಮಾಡಿದ ಅಂಶವನ್ನ ಗಮನವಿಟ್ಟು ನೋಡಿದಾಗ ಉತ್ತರ ಏನು ಬರ್ತದಪ್ಪ ಅದಕ್ಕಂದ್ರೆ ಇಲ್ಲ ಅಂತ ಬರ್ತೈತಿ. ಆದ್ರೆ ತಮಗ ನೆನಪಿರ್ಲಿ, ಎರಡು ಲೋಹಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಅವು ಹೈಡ್ರೋಜನ್ ಅನ್ನ ಕೊಡ್ತಾವ. ಹಂಗಾರೆ ಆ ಲೋಹಗಳು ಯಾವುವು ಅಂತಂದ್ರ ಆ ಎರಡು ಲೋಹಗಳು ಒಂದು ಮ್ಯಾಗ್ನೇಷಿಯಂ ಮತ್ತೊಂದು ಮ್ಯಾಂಗನೀಸ್. ಈ ಎರಡು ಲೋಹಗಳು ಏನ್ ಮಾಡ್ತಾವ ಅಂತಂದ್ರ ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಹೈಡ್ರೋಜನ್ ಅನಿಲವನ್ನ ಕೊಡ್ತಾವ. ಆದ್ರ ಒಂದು ಕಂಡೀಷನ್ ಅಲ್ಲಿ, ಆ ಕಂಡೀಷನ್ ಏನು ಅಂತಂದ್ರ ನೈಟ್ರಿಕ್ ಆಮ್ಲ ಅತ್ಯಂತ ದುರ್ಬಲ ಆಗಿರಬೇಕು. ಅತ್ಯಂತ ದುರ್ಬಲ ಆಗಿರಬೇಕು. ಎಷ್ಟು ದುರ್ಬಲ ಅಂತಂದ್ರ ಅದು 1% ಆಗಿರಬೇಕು. 1% ಅಂತಂದ್ರ 99 ಭಾಗ ನೀರು, ಕೇವಲ 1 ಭಾಗ ನೈಟ್ರಿಕ್ ಆಮ್ಲ. ಅಷ್ಟು ದುರ್ಬಲ ಮಾಡಿದಾಗ ಅಂತಹ ಒಂದು ನೈಟ್ರಿಕ್ ಆಮ್ಲದೊಂದಿಗೆ ಮೆಗ್ನೇಷಿಯಂ ಮತ್ತು ಮ್ಯಾಂಗನೀಸ್ಗಳು ವರ್ತನೆ ಮಾಡಿ ಅವಾಗ ಹೈಡ್ರೋಜನ್ ಅನಿಲವನ್ನ ಕೊಡ್ತಾವ. ಕೇವಲ ಇವೆರಡೇ ಲೋಹಗಳು ಅತಿ ದುರ್ಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ, ಅಂದ್ರೆ 1% ನೈಟ್ರಿಕ್ ಆಮ್ಲದೊಂದಿಗೆ ವರ್ತನೆ ಮಾಡಿದಾಗ ಅವು ಹೈಡ್ರೋಜನ್ ಅನ್ನ ಕೊಡ್ತಾವ. ಇನ್ನು ಮುಂದೆ ತಮ್ಮ 10ನೇ ತರಗತಿಯ ಒಂದು ಸಿಲೆಬಸ್ ಅಲ್ಲಿ ಲೋಹಗಳ ಒಂದು ಕೊನೆಯ ಒಂದು ವರ್ತನೆಯನ್ನು ನೋಡೋಣ. ಇತರ ಲೋಹೀಯ ಲವಣಗಳ ದ್ರಾವಣಗಳ ಜೊತೆ ಲೋಹಗಳ ವರ್ತನೆ ಯಾವ ರೀತಿ ಐತಿ ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಪ್ರಶ್ನೆನ ಬರೀತೀನಿ. ರಿಪೀಟೆಡ್ಲಿ ನಿಮ್ಮ SSLC ವಾರ್ಷಿಕ ಪರೀಕ್ಷೆಗೆ ಈ ಪ್ರಶ್ನೆ ಮೇಲಿನ ಮೇಲೆ ಕೇಳಿರುವಂಥದ್ದು. ಪ್ರಶ್ನೆ ಏನು ನೋಡಿ, Fe ಪ್ಲಸ್ CuSO4 Cu ಪ್ಲಸ್ FeSO4 ಕಬ್ಬಿಣ ಮತ್ತು ಕಾಪರ್ ಸಲ್ಫೇಟ್ ನ ದ್ರಾವಣ, ತಾಮ್ರ ಮತ್ತು ಕಬ್ಬಿಣದ ಸಲ್ಫೇಟ್ ನ ದ್ರಾವಣ. ಈ ಎರಡು ಸಮೀಕರಣಗಳಲ್ಲಿ ಯಾವ ಸಮೀಕರಣ ಜರುಗುತ್ತದೆ ಅನ್ನುವಂತಹ ಪ್ರಶ್ನೆ ಪರೀಕ್ಷೆಗೆ ಕೇಳಿರುವಂತದ್ದು. ಇಲ್ಲಿ ಕಾಪರ್ ಸಲ್ಫೇಟ್ ನ ದ್ರಾವಣದ ಬಣ್ಣ ನೀಲಿ ಬಣ್ಣ ಇರ್ತತಿ. ಕಬ್ಬಿಣದ ಸಲ್ಫೇಟ್ ನ ದ್ರಾವಣದ ಬಣ್ಣ ಹಸಿರು ಇರ್ತತಿ. ನಾವು ರಾಸಾಯನಿಕ ವರ್ತನೆ ಆಗೈತಿ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರ ಇಲ್ಲಿ ಬಣ್ಣದಲ್ಲಾದ್ರೂ ಬದಲಾವಣೆ ಆಗಿರಬೇಕು, ಉಷ್ಣ ಬಿಡುಗಡೆ ಆಗಿರಬೇಕು. ಏನಾದ್ರೂ ಒಂದು ಸಂಗತಿಯಲ್ಲಿ ಬದಲಾವಣೆ ಆದ್ರೆ ನಾವು ರಾಸಾಯನಿಕ ಕ್ರಿಯೆ ಆಗೈತಿ ಅಂತ ಹೇಳ್ತೀವಿ. ಸೊ ಒಂದನೇ ಒಂದು ಕ್ರಿಯೆಯಲ್ಲಿ ಇಲ್ಲಿ ನಿಧಾನವಾಗಿ ನೀಲಿ ಬಣ್ಣ ಇದ್ದಿದ್ದು ಅದು ಬಣ್ಣದ ಒಂದು ಗಾಢತೆ ಕಡಿಮೆ ಆಕೊಂತ ಬರ್ತೈತಿ. ಜೊತೆಗೆ ಈ ಒಂದು ಕಬ್ಬಿಣದ ಮೇಲೆ ತಾಮ್ರದ ಒಂದು ಲೇಪನವನ್ನ ನಾವು ನೋಡ್ತೀವಿ. ಒಂದು ಕಬ್ಬಿಣದ ಮೊಳೆಯನ್ನ ನಾವು ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿ ಒಂದು 5 ನಿಮಿಷಗಳ ಕಾಲ ಇಟ್ಟಾಗ ಆ ಕಬ್ಬಿಣದ ಮೊಳೆಯ ಮೇಲೆ ನಾವು ತೆಳುವಾದ ಒಂದು ತಾಮ್ರದ ಲೇಪನ ಇರುವಂತಹ ಒಂದು ಸಂಗತಿಯನ್ನು ನೋಡ್ತೀವಿ. ಎರಡನೇ ಒಂದು ಸಮೀಕರಣದಲ್ಲಿ ಇಲ್ಲಿ ಹಸಿರು ಬಣ್ಣದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಹೀಗಾಗಿ ಒಂದನೇ ಸಮೀಕರಣ ನಡೆದತಿ, ಎರಡನೇ ಸಮೀಕರಣ ಇಲ್ಲಿ ನಡೆದಿಲ್ಲ ಅಂತ ಹೇಳ್ತೀವಿ. ಇಂತಹ ಒಂದು ಪ್ರಶ್ನೆಗಳು ಬಿದ್ದಾಗ ಯಾವ ರೀತಿ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೋಬೇಕು ಅಂತಂದ್ರೆ ನಾವು ನೇರವಾಗಿ ಲೋಹಗಳ ಕ್ರಿಯಾಶೀಲತೆಯ ಸರಣಿಗೆ ಹೋಗ್ಬೇಕು. ಇಲ್ಲಿ ನಾನು ಮತ್ತೊಮ್ಮೆ ಲೋಹಗಳ ಕ್ರಿಯಾಶೀಲತೆಯ ಸರಣಿಯನ್ನ ಬರೀತೀನಿ.
ಕ್ರಿಯಾಶೀಲತೆಯ ಸರಣಿಯಲ್ಲಿ ಇಲ್ಲಿ ಒಂದು ರೂಲ್ ಏನು ಅಂತಂದ್ರೆ, ಸೊ ಕ್ರಿಯಾಶೀಲತೆ ಸರಣಿಯಲ್ಲಿ ಮೇಲೆ ಹೋದಂತೆ ಲೋಹಗಳ ಕ್ರಿಯಾಶೀಲತೆ ಅತಿ ಹೆಚ್ಚಿರ್ತತಿ, ಕೆಳಗೆ ಬಂದ ಹಾಗೆ ಲೋಹಗಳ ಕ್ರಿಯಾಶೀಲತೆ ಕಡಿಮೆ ಇರ್ತತಿ. ಅಂದ್ರ ಇಂತಹ ಪ್ರಶ್ನೆಗಳು ಬಂದಾಗ ಒಂದು ಕ್ರಿಯಾಶೀಲತೆ ಸರಣಿಯಲ್ಲಿ ಯಾವ್ದು ಮ್ಯಾಲ ಇರ್ತತಿ ಅದು ಕೆಳಗಿನ ಲೋಹವನ್ನ ಸ್ಥಾನ ಪಲ್ಲಟ ಮಾಡ್ತತಿ. ಈ ಒಂದು ಉದಾಹರಣೆಯೊಂದಿಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಎಫ್ ಇ ಸ್ಥಾನವನ್ನು ನೀವು ಗಮನಿಸಿ. ಎಫ್ ಇ ಸ್ಥಾನ ಇಲ್ಲೈತಿ. CuSO4 ಇಲ್ಲಿ ಕಾಪರ್ನ ಸ್ಥಾನವನ್ನು ತಾವು ಗಮನಿಸಬೇಕು. ಕಾಪರ್ ಇಲ್ಲಿ ಕೆಳಗೆ. ಸೊ ಮೇಲೆ ಇರುವಂತಹ ಒಂದು ಲೋಹ ಏನೈತಿ ಇದು ಕೆಳಗೆ ಇರುವಂತಹ ಲೋಹವನ್ನ ಸ್ಥಾನ ಪಲ್ಲಟ ಮಾಡ್ತತಿ. ಹೀಗಾಗಿ ಒಂದನೇ ಸಮೀಕರಣದಲ್ಲಿ ಏನಾಗತ್ತಿ ಅಂತಂದ್ರ ಎಫ್ ಇ ಇದ್ದಿದ್ದು Cu ಅನ್ನ ಸ್ಥಾನ ಪಲ್ಲಟ ಮಾಡ್ತತಿ. ಅವಾಗ ಇಲ್ಲಿ ಉತ್ಪನ್ನ ನಮಗೆ ಏನ್ ಸಿಗ್ತತಿ ಅಂದ್ರ FeSO4 ಸಿಗ್ತತಿ, ಜೊತೆಗೆ ತಾಮ್ರ ಅಲ್ಲಿ ಸ್ಥಾನ ಪಲ್ಲಟ ಆಗ್ತತಿ. ಎರಡನೇ ಸಂದರ್ಭವನ್ನು ನಾವು ಗಮನಿಸಿದಾಗ ಇಲ್ಲಿ ನೋಡಿ Cu ನ ಸ್ಥಾನ ಕೆಳಗೈತಿ, Fe ಸ್ಥಾನ ಇಲ್ಲಿ ಮೇಲೈತಿ. ಹೀಗಾಗಿ Cu Fe ಯನ್ನ ಸ್ಥಾನ ಪಲ್ಲಟ ಮಾಡುದಿಲ್ಲ. ನೆನಪಿಡ್ರಿ, ಮೇಲಿನ ಲೋಹವು ಕೆಳಗಿನ ಲೋಹವನ್ನ ಸ್ಥಾನ ಪಲ್ಲಟ ಮಾಡ್ತತಿ, ಆದ್ರೆ ಕೆಳಗಿನ ಲೋಹವು ಮೇಲಿನ ಲೋಹವನ್ನ ಸ್ಥಾನ ಪಲ್ಲಟ ಮಾಡುದಿಲ್ಲ. ಕಾರಣ ಮೇಲಿನ ಲೋಹಗಳು ಹೆಚ್ಚು ಕ್ರಿಯಾಶೀಲ ಆಗಿರ್ತಾವೆ. ಇನ್ನೊಂದು ನಾನು ಇಲ್ಲಿ ಪ್ರಶ್ನೆಯನ್ನು ಬರೀತೀನಿ. Zn ಪ್ಲಸ್ MgSO4 Mg ಪ್ಲಸ್ ZnSO4 ಇಲ್ಲಿ ಯಾವ ಕ್ರಿಯೆ ನಡೆಯುತ್ತದೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲಿ ಗಮನಿಸಿ. ಸೊ Zn ಮತ್ತು Mgಗಳು ಅವುಗಳ ಸ್ಥಾನವನ್ನು ನೋಡಿ. ಸೊ Zn ಇಲ್ಲಿದೆ, Mg ಅದರ ಮೇಲೆ ಇದೆ. ಸೊ Mg Zn ಅನ್ನ ಡಿಸ್ಪ್ಲೇಸ್ ಮಾಡಬಹುದು. ಅಂದ್ರೆ ಇಲ್ಲಿ ಕೆಳಗಡೆ ಕ್ರಿಯೆ ನಡೀತತಿ. ಸೊ Mg ಮತ್ತು ZnSO4 ಬಂದಾಗ ಇಲ್ಲಿ MgSO4 ಪ್ಲಸ್ Zn ಆಕತಿ. ಆದ್ರೆ ಒಂದನೇ ಕ್ರಿಯೆ ನಡೆಯುವುದಿಲ್ಲ. ಯಾಕಂತಂದ್ರ Zn ಇದು ಕ್ರಿಯಾಕಾರತ್ವದ ಸರಣಿಯಲ್ಲಿ Zn Mgಗಿಂತ ಕೆಳಗಡೆ ಇದೆ. ಇಂಥ ಪ್ರಶ್ನೆಗಳು ಬಂದಾಗ ವಿದ್ಯಾರ್ಥಿಗಳೇ ಕ್ರಿಯಾಶೀಲತೆ ಸರಣಿಯನ್ನ ತಾವು ಬರ್ಕೊಂಡಿದ್ದೆ ಆದ್ರೆ ನೆನಪಿಟ್ಟಿದ್ದೆ ಆದ್ರೆ ಈ ಪಾಠದಲ್ಲಿರುವಂತಹ ಈ ಒಂದು ಕಾನ್ಸೆಪ್ಟ್ ಅಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನ